ಕರ್ತನಿಗೆ ಸ್ತೋತ್ರ. ಒಂದು ವಾದ್ಯ ಮೇಳದಲ್ಲಿ ಪ್ರತಿಯೊಬ್ಬರು ತಮ್ಮದೇ ದಾಟಿಯಲ್ಲಿ ವಾದ್ಯ ನುಡಿಸುತ್ತಿದ್ದರು. ಮೊದಲು ಅದು ಗದ್ದಲದಂತೆ ಕೇಳಿಸಿತು. ನಂತರ ನಿರ್ದೇಶಕ ಬಂದು ಎಲ್ಲರಿಗೂ ಒಂದೇ ತಾಳವನ್ನು ಕೊಟ್ಟ ತಕ್ಷಣವೇ ಸಂಗೀತ ಸೊಬಗು ತೋರಿತು. ಒಂದೇ ತಾಳದಲ್ಲಿ ನಾದಿಸಿದಾಗ ಸಮರಸ್ಯ ಉಂಟಾಯಿತು. ರೋಮಾಪುರದವರಿಗೆ 15:5 ಈ ರೀತಿಯಾಗಿ ನೋಡ್ತೇವೆ. ಆ ಸ್ಥಿರ ಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಆದಿಸಭೆಯಲ್ಲಿ ಶಿಷ್ಯರು ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರು ಎಂದು ಅಪೊಸ್ತಲ ಕೃತ್ಯಗಳು 1:14 ನೋಡುತ್ತೇವೆ. ಅವರೆಲ್ಲರೂ ಒಂದೇ ಮನಸ್ಸು ಇದ್ದ ಕಾರಣ ಪವಿತ್ರಾತ್ಮನ ಅಭಿಷೇಕ ಬಂದು ಇಳಿಯಿತು. ಕ್ರಿಸ್ತನ ಕಾರ್ಯವು ಶಕ್ತಿಯಿಂದ ಮುಂದುವರಿಯಿತು. ದೇವರು ಸ್ಥಿರ ಚಿತ್ತವನ್ನು ಪರಸ್ಪರ ಆದರಣೆಯನ್ನು ನೀಡುವ ದೇವರಾಗಿದ್ದಾನೆ. ಕ್ರಿಸ್ತನ ಅನುಸರಣೆ ಇರುವಾಗ ನಮ್ಮ ಹೃದಯಗಳು ಒಂದಾಗುತ್ತವೆ. ನಮ್ಮಲ್ಲಿರುವ ವಿಚ್ಛಿನ್ನತೆ, ಅಸಮಾಧಾನ, ಅಹಂಕಾರ ಇವುಗಳೆಲ್ಲವನ್ನು ತೆಗೆದುಹಾಕಿ ದೇವರ ಪ್ರೀತಿ ಮತ್ತು ಏಕತೆ ಮನಸ್ಸುಳ್ಳವರಾಗಿದ್ದು ದೇವರ ಆಶೀರ್ವಾದವನ್ನು ಪಡೆಯಲು ಸಾಧ್ಯ. ಇಂದು ನೆನಪಿಡಿ, ನಿಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ಸೇವೆಯಲ್ಲಿ ಕ್ರಿಸ್ತನ ಒಂದೇ ಮನಸ್ಸುಳ್ಳವರಾಗಿರ್ರಿ. ದೇವರು ಶಾಂತಿ ಮತ್ತು ಕೃಪೆಯನ್ನ ಹೊಂದಿರಿ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.